ಗಾಯ್ಸ್ ಎಲ್ಲರೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ ಟಾಪ್ ರೇಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಇವಾಗ ಮೊದಲೇ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವ್ದೋ ಡಿಲೇ ಇಲ್ದಂಗೆ. ಮೊದಲೇ ಅಪ್ಡೇಟ್ 2027 ODI ವರ್ಲ್ಡ್ ಕಪ್ ರಿಲೇಟೆಡ್. 2027 ODI ವರ್ಲ್ಡ್ ಕಪ್ ನ ಲೋಗೋ ಇರ್ಬೋದು, ಮತ್ತೆ ಯಾವ್ಯಾವ ವೆನ್ಯೂಸ್ ಅಲ್ಲಿ ಮ್ಯಾಚಸ್ ನ ಆಡ್ಸ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವಾಗ ಲೋಗೋ ಯಾವ ತರ ಇದೆ ಮತ್ತೆ ಯಾವ್ಯಾವ ವೆನ್ಯೂಸ್ ಅಂತ ನೋಡೋಣ. ನೋಡಿ, ಡಿಸ್ಪ್ಲೇ ಮಾಡಿದ್ರೆ 2027 ಲೋಗೋ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಹೌದು, ಇವಾಗ ಪ್ರೀವಿಯಸ್ ವರ್ಲ್ಡ್ ಕಪ್ ನೋಡಿ, ಇವಾಗ ಇಂಡಿಯಾದಲ್ಲಿ ಆಡ್ದಾಗಿದ್ದಂತ ಕಪ್ಪು ಅದ್ರ ಸರೌಂಡಿಂಗ್ ಒಂಥರ ಪಿಂಕ್ ಕಲರ್ ಅಲ್ಲಿ ಸ್ವಲ್ಪ ಇದಿತ್ತಲ್ಲ ಡಿಸೈನು. ಇವಾಗ 2027 ಯಾವ ತರ ಇದೆ ಅಂದ್ರೆ ಸೇಮ್ ಇದೆ ಅಂತ ಹೇಳ್ಬೋದು. ಬಟ್ ಏನ್ ಒಂದು ಡಿಫ್ರೆನ್ಸ್ ಅಂದ್ರೆ ಕಲರ್, ಡಿಫ್ರೆಂಟ್ ಕಲರ್ಸ್ ಇಂದ ಆಡ್ ಮಾಡಿದ್ದಾರೆ, ಅದೊಂದೇ ಚೇಂಜ್. ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಇದೆ ಅಂತ ಹೇಳ್ಬೋದು. 2023-19 ಒಂಥರ ಸ್ವಲ್ಪ ಪ್ಲೇನ್ ಆಗಿರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಕಲರ್ಫುಲ್ ಆಡ್ ಮಾಡಿದ್ದಾರೆ ಅಲ್ವಾ, ಅದನ್ನ ಸ್ವಲ್ಪ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಏನ್ ಅಷ್ಟೊಂದೇನೋ ವರ್ಸ್ಟ್ ಆಗಿಲ್ಲ, ಪರವಾಗಿಲ್ಲ, ಒಂದ್ರೆ ಚೆನ್ನಾಗಿನೇ ಕಾಣಿಸ್ತಾ ಇದೆ. ಇವಾಗ ನಿಮ್ಗೆಲ್ಲ ಗೊತ್ತಿರೋದೆ, 2027 ODI ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾ ಇರೋದು 3 ನೇಷನ್ಸ್: ಸೌತ್ ಆಫ್ರಿಕಾ, ಜಿಂಬಾಬ್ವೆ, ನಮೀಬಿಯಾ ಅಲ್ವಾ. ಅದರಲ್ಲಿ ಮೋರಪ್ಪ ಮ್ಯಾಚಸ್ ನ ಹೋಸ್ಟ್ ಮಾಡ್ತಾ ಇದ್ದಾರೆ ಸೌತ್ ಆಫ್ರಿಕಾ. ಆದ್ರಿಂದ ಸೌತ್ ಆಫ್ರಿಕಾದಲ್ಲಿ ಎಷ್ಟು ವೆನ್ಯೂಸ್ ಕನ್ಫರ್ಮ್ ಆಗಿರೋದು ಗೊತ್ತಾ? 8 ವೆನ್ಯೂಸ್ ನ ಕನ್ಫರ್ಮ್ ಮಾಡಿರೋದು. ಮತ್ತೆ ಜಿಂಬಾಬ್ವೆದಲ್ಲಿ 3 ವೆನ್ಯೂಸ್ ನ ಕನ್ಫರ್ಮ್ ಮಾಡಿದ್ದಾರೆ. ನಮೀಬಿಯಾದಲ್ಲಿ 1 ವೆನ್ಯೂ ನ ಕನ್ಫರ್ಮ್ ಮಾಡಿರೋದು. ಇವಾಗ ಸೌತ್ ಆಫ್ರಿಕಾದಲ್ಲಿ ಯಾವ್ಯಾವ ವೆನ್ಯೂಸ್ ಅಲ್ಲಿ ಮ್ಯಾಚಸ್ ನ ಆಡ್ತಾರೆ ಅಂತ ನೋಡೋಣ. ಜೋಹಾನ್ಸ್ಬರ್ಗ್, ಇನ್ನೆಲ್ಲಿ ಮಗ ಜೋಹಾನ್ಸ್ಬರ್ಗ್ ಅಲ್ಲಿ ಆಡ್ತಾರೆ, ಇನ್ನೆಲ್ಲ ಆಡ್ಸಕ್ಕಾಗುತ್ತೆ ಮ್ಯಾಚ್? ಒಂಥರ ಸೌತ್ ಆಫ್ರಿಕಾ ಅಂತ ಬಂದಾಗ ಐಕಾನಿಕ್ ಸ್ಟೇಡಿಯಂ. ಮತ್ತೆ ಸ್ಟ್ವಾನೆ, ಕೇಪ್ ಟೌನ್ ಅಷ್ಟೇ, ಅಲ್ಲಿ ಮ್ಯಾಚ್ ಇರ್ಲೇಬೇಕು. ಡರ್ಬನ್, ಜಬರ್ಹಾ, ಬ್ಲೂಮ್ಫೌಂಟೇನ್, ಫಾರ್ಲ್, ಕೊಕೊಪೋ ಸಿಟಿ, ಈ ವೆನ್ಯೂಸ್ ನ ಕನ್ಫರ್ಮ್ ಮಾಡಿರೋದು. ಇವಾಗ ಜಿಂಬಾಬ್ವೆದು ವೆನ್ಯೂಸ್ ನ ನೋಡೋಣ. ಹರಾರೆ, ಇಂಡಿಯಾ ರೀಸೆಂಟ್ ಆಗಿ T20 ಸೀರೀಸ್ ಆಡ್ತಲ್ವಾ, ಆ ವೆನ್ಯೂ ಹರಾರೆ, ಬುಲವಾಯೋ, ವಿಕ್ಟೋರಿಯಾ ಫಾಲ್ಸ್, ಈ 3 ವೆನ್ಯೂಸ್ ನ ಕನ್ಫರ್ಮ್ ಮಾಡಿರೋದು ಜಿಂಬಾಬ್ವೆದಲ್ಲಿ. ಆಗ ನಮಿಬಿಯಾ ಅಂತ ಬಂದಾಗ ಒಂದ್ ವೆನ್ಯೂ ಯಾವ ಗೊತ್ತಾ? ವಿಂಡ್ ವೈಕ್ ಅಂತ, ಆ ಒಂದ್ ವೆನ್ಯೂ ನ ಕನ್ಫರ್ಮ್ ಮಾಡಿರೋದು. ಇವಾಗ ಟೋಟಲ್ 2027 ODI ವರ್ಲ್ಡ್ ಕಪ್ ನ ಮ್ಯಾಚಸ್ ಆಡ್ಸೋದು ಎಷ್ಟು ವೆನ್ಯೂಸ್ ಅಲ್ಲಿ ಗೊತ್ತಾ? 12 ವೆನ್ಯೂಸ್ ಅಲ್ಲಿ ಆಡ್ಸೋದು. ಡಿಫ್ರೆಂಟ್ ಕಂಡೀಷನ್ಸ್, ಸಖತ್ ಮಜಾ ಇರುತ್ತೆ 2027 ODI ವರ್ಲ್ಡ್ ಕಪ್. ಅಪ್ಡೇಟ್ ನಂಬರ್ 2, ಇದೊಂಥರ ಸ್ಯಾಡ್ ನ್ಯೂಸ್. ಅಜಿಂಕ್ಯ ರಹಾನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಅವ್ರು ನಿನ್ನ ಪರಿಗಣಿಸಲ್ಲ ಅಂದ್ಬಿಟ್ಟು. ಹೌದು, ಅವ್ರು ವೇಟ್ ಮಾಡ್ತಾರೆ ಏನಾದ್ರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಏನಾದ್ರು ಆಡ್ಸ್ತಾರ ಅಂತ, ಬಟ್ ಅಲ್ಲೂ ಆಡ್ಸಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಅವ್ರು ಗೊತ್ತಾದ್ಮೇಲೆ ಏನ್ ಮಾಡಿದ್ರು, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಅಜಿಂಕ್ಯ ರಹಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಪೋಸ್ಟ್ ಹಾಕಿದ್ದಾರೆ ಗೊತ್ತಾ? ಇವಾಗ ಅಜಿಂಕ್ಯಗೆ ಮೀನಿಂಗ್ ಹೇಳ್ತಾರೆ. ಅಜಿಂಕ್ಯ ಎಂದರೆ ಸೋಲಿಸಲಾಗದವನು ಎಂದು ಅರ್ಥ. ಆದರೆ ಕ್ರಿಕೆಟ್ ನನಗೆ ಅನೇಕ ಬಾರಿ ಸೋಲನ್ನು ತೋರಿಸಿದೆ. ಕ್ರಿಕೆಟಿಗರಾಗಿ ನಾವು ಗೆಲ್ಲುವುದಕ್ಕಿಂತ ಹೆಚ್ಚು ಬಾರಿ ಸೋಲುತ್ತೇವೆ. ನನ್ನ ತಂಡ ಪಂದ್ಯಗಳನ್ನು ಸೋತಿದೆ, ನಾನು ಕೂಡ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಒಂದು ಜಾಗದಲ್ಲಿ ಮಾತ್ರ ನಾನು ಎಂದಿಗೂ ಸೋಲಲಿಲ್ಲ, ಅದು ನಿಮ್ಮ ಹೃದಯಗಳಲ್ಲಿ. ನಿಮ್ಮ ಪ್ರೀತಿ, ನಂಬಿಕೆ ಮತ್ತು ನಿಮ್ಮ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಭಾರತದ ಪರವಾಗಿ 278ನೇ ಕ್ಯಾಪ್ ಧರಿಸಿದ ನನ್ನ ಕ್ರಿಕೆಟ್ ಪಯಣಕ್ಕೆ ಇಂದು ವಿದಾಯ ಹೇಳುತ್ತಿದ್ದೇನೆ. ಕೇಳಿ ಬೇಜಾರಾಯ್ತು. ಹೌದು, ಪ್ರತಿಯೊಬ್ಬರಿಗೂ ಬೇಜಾರಾಗಿರ್ತಾರೆ. ಯಾಕೆ ಗೊತ್ತಾ? ಇವ್ರದ್ದು T20 ಅಂತ ಬಂದಾಗ ಏನೋ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ. ಅದೇ ODI ಅಂತ ಬಂದಾಗ ಅಷ್ಟೊಂದೇನಿಲ್ಲ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ನಾನು ಕಂಡ ಒಳ್ಳೆ ಬ್ಯಾಟರ್ ಗಳಲ್ಲಿ ಇವರು ಒಬ್ರು ಮಗ. ಸಾಕಾಗ್ತಾ ವಿರಾಟ್ ಕೊಹ್ಲಿನೇ ಹೇಳಿರೋದು, ನನ್ನ ಬೆಸ್ಟ್ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಬೆಸ್ಟ್ ಪಾರ್ಟ್ನರ್ ಬ್ಯಾಟಿಂಗ್ ಆಡಕ್ಕೆ ಅದು ಅಜಿಂಕ್ಯ ರಹಾನೆ ಅಂತ ಹೇಳಿರೋದು. ಅಲ್ಲೇ ಗೊತ್ತಾಗ್ತಾ ಇದೀನಿ ಯಾವ ತರ ಆಡ್ತಾ ಇದೆ ಅಂತ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾ ಇದ್ರು. BGT ವಿನ್ ಮಾರ್ಕ್ಸ್ ಕೊಟ್ಟಿರೋದು, ಅದೊಂದು ಮರೆಯಂಗೆ ಇಲ್ಲ. ಯಾಕೆ ಗೊತ್ತಾ? 2020-21 ಅಲ್ಲಿ ನಡೀತಲ್ವಾ, ಅವಾಗ ಮೊದಲನೇ ಮ್ಯಾಚ್ ಅಲ್ಲಿ 36 ಎಲ್ಲ ಆಲ್ ಔಟ್ ಆಗ್ತಾರೆ ಇಂಡಿಯಾ. ಮೊದಲನೇ ಮ್ಯಾಚ್ ನ ಸೋಲ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಸಾವನ್ ಏನೋ ಕಾರಣಗಳಿಂದ ಇಂಡಿಯಾಗೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸೋದು ಅಜಿಂಕ್ಯ ರಹಾನೆ. ನೆಕ್ಸ್ಟ್ ಆಡೋ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ನ ವಿನ್ ಆಗ್ತಾರೆ, 1 ಮ್ಯಾಚ್ ಅಷ್ಟೇ ಡ್ರಾ ಆಗೋದು. ಸೀರೀಸ್ ನ ವಿನ್ ಮಾಡ್ಕೊಡ್ತಾರೆ. ಅದೊಂಥರ ಅಚೀವ್ಮೆಂಟ್ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಅಂತ ಬಂದಾಗ. ಮತ್ತೆ ಅವ್ರದ್ದು ಸ್ಟ್ಯಾಟ್ಸ್ ನೋಡೋಣ ನಾವು. ಟೆಸ್ಟ್ ಅಲ್ಲಿ ಯಾವ ತರ ಇದೆ, ODI ಅಲ್ಲಿ ಯಾವ ತರ ಇದೆ, T20 ಅಲ್ಲಿ ಯಾವ ತರ ಇದೆ. ಟೆಸ್ಟ್ ಮ್ಯಾಚಸ್ ಅಂತ ಬಂದಾಗ ಟೋಟಲ್ 85 ಮ್ಯಾಚಸ್. 85 ಮ್ಯಾಚಸ್ ಅಲ್ಲಿ 5077 ರನ್ಸ್ ನ ಸ್ಕೋರ್ ಮಾಡಿರೋದು. ಸಗದಾಗ ಆಡಿದ್ರ ಮಗ. ಆವರೇಜ್ ನೋಡಿ 38 ಅಂದ್ರೆ ಏನ್ ಕಡಿಮೆ ಅಲ್ಲ ಮಗ, ಒಂದ್ ರೇಂಜ್ ಚೆನ್ನಾಗಿನೇ ಇದೆ. ಮತ್ತೆ 100s ಅಂತ ನೋಡಿದಾಗ 1200s, ಮತ್ತೆ 50s ಅಂತ ನೋಡಿದಾಗ 26 50s. ಹೈಯೆಸ್ಟ್ ಸ್ಕೋರ್ ಇರೋದು 188. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಸಕದಾಗ ಆಡಿದ್ರೆ ಮಗ, ಪ್ರೂವ್ ಮಾಡ್ಕೊಂಡಿದ್ದಾರೆ. ಓವರ್ಸೀಸ್ ಕಂಡೀಷನ್ಸ್ ಅಂತಲ್ಲೂ ಇವ್ರು ಸಕದಾಗ ಆಡ್ತಾರೆ. ಇಂಡಿಯಾದಲ್ಲಿ ಆಡಿಲ್ಲ ಅಂದ್ರೂ ಓವರ್ಸೀಸ್ ಕಂಡೀಷನ್ಸ್ ಅಂತ ಬಂದಾಗ ಒಳ್ಳೆ ಬ್ಯಾಟರ್ ಅಜಿಂಕ್ಯ ರಹಾನೆ. ODI ಅಲ್ಲಿ ನೋಡೋಣ. ODI ಅಲ್ಲಿ ಏನು ಅಷ್ಟೊಂದು ಜನ ಇಲ್ಲ. 90 ಮ್ಯಾಚಸ್ ಆಡಿರೋದು, ಅದರಲ್ಲಿ 2962 ರನ್ಸ್ ನ ಸ್ಕೋರ್ ಮಾಡಿದ್ರು. ಆವರೇಜ್ ಬಂದು 35. ಪರವಾಗಿಲ್ಲ, ಒಂದ್ ರೇಂಜ್ ಅಷ್ಟೊಂದು ಕಳಪೇನಿಲ್ಲ, ಅಷ್ಟೊಂದು ಜನ ಬೆಟರ್ ಆಗೂ ಇಲ್ಲ. ಮತ್ತೆ 100s ಅಂತ ನೋಡಿದಾಗ 3 50s 24. ಹೈಯೆಸ್ಟ್ ಸ್ಕೋರ್ ಬಂದು 111. T20s ನೋಡೋಣ ಯಾವ ತರ ಇದೆ ಸ್ಟಾಟ್ಸ್ ಅಂತ. T20 ಸ್ಟಾಟ್ಸ್ ನ ಇವ್ರು ನೋಡಂಗೆ ಇಲ್ಲ. ಟೋಟಲ್ ಆದ್ರೆ 20 ಮ್ಯಾಚಸ್ ಅಲ್ಲಿ 375 ರನ್ಸ್ ನ ಸ್ಕೋರ್ ಮಾಡಿದ್ರು. ಆವರೇಜ್ ಎಷ್ಟು ಗೊತ್ತಾ? 20 ಬಿಲೋ ಅಂತಾನೆ ಹೇಳ್ಬೋದು. 100s 0, 50s 1. ಹೈಯೆಸ್ಟ್ ಸ್ಕೋರ್ ಇವ್ರು ಬಂದು 61. ಇವರು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದೇ ODI T20 ಅಂತ ಬಂದಾಗ ಅಷ್ಟೊಂದು ಜನ ಪ್ರೂವ್ ಮಾಡ್ಕೊಂಡಿಲ್ಲ. ಇನ್ನೇನ್ ಮಾಡಕ್ ಆಗಲ್ಲ ಮಗ. ಇವರು ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ರಿಟೈರ್ಮೆಂಟ್ ನ. ಇವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡೋಕ್ಕೂ ಮುಂಚೆ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ನಡೀತಲ್ವಾ, ಅದಕ್ಕೂ ಮುಂಚೆ ಸೆಲೆಕ್ಟರ್ ಜೊತೆ ಮತ್ತೆ ಕೋಚ್ ಜೊತೆ ಇವ್ರು ಸಂಪರ್ಕ ಮಾಡಿದ್ದಾರೆ. ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿಲ್ಲ. ಪ್ರತಿಕ್ರಿಯೆ ಬಂದಿಲ್ಲ ಅಂದ್ಮೇಲೆ ಗೊತ್ತಾಗುತ್ತೆ ಇವ್ರನ್ನ ಪರಿಗಣನೆ ಮಾಡ್ತಾ ಇಲ್ಲ ಅಂತ.
ಹೌದು, ಇವಾಗ ಯಾಕಂದ್ರೆ ಯಂಗರ್ ಜನರೇಷನ್ ಬಂದಿರೋದು, ಯಂಗರ್ ಜನರೇಷನ್ ಬರ್ತಾ ಇದ್ದಾಗನೆ ಅವ್ರಿಗೆ ಸ್ಥಾನ ಅನ್ನೋದು ಕೊಡ್ಲೇಬೇಕು. ಯಾಕಂದ್ರೆ ಇವಾಗ ಡಿಫ್ರೆಂಟ್ ಜನರೇಷನ್, ಇವಾಗ ಯಾವ ತರ ಆಡ್ತಿದ್ರೆ ನಿಮ್ಗೆಲ್ಲ ಗೊತ್ತು. ಇವಾಗ ಕ್ರಿಕೆಟ್ ಯಾವ ತರ ಎವಾಲ್ವ್ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ ಹೊಡಿ ಬಡಿ ಆಟ ಅಷ್ಟೇ, ನಿಧಾನಕ್ಕೆ ಆಡ್ತೀನಿ, ನೋಡ್ಕೊಂಡ್ ಆಡ್ತೀನಿ, ಅವೆಲ್ಲ ಭಯ ಇಲ್ದಂಗೆ ಹೊಡಿ ಬಡಿ ಆಟ ಅಷ್ಟೇ, ಅಂತವ್ರಿಗೆ ಮಾತ್ರ ಇವಾಗ ಸರ್ವೈವ್ ಆಗೋದು. ಆದ್ರಿಂದ ಇವೆಲ್ಲ ಅರ್ಥ ಮಾಡ್ಕೊಂಡು ಅಜಿಂಕ್ಯ ರಹಾನೆನು ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದು. ಅಪ್ಡೇಟ್ ನಂಬರ್ 3, ಜಸ್ಪ್ರೀತ್ ಬುಮ್ರಾ ಇವಾಗ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ಗೆ ಸ್ಕ್ವಾಡ್ ಅಲ್ಲಿ ಇದ್ರು, ಬಟ್ ಸಬ್ಜೆಕ್ಟ್ ಟು ಫಿಟ್ನೆಸ್ ಅನ್ನೋದಿತ್ತಲ್ವಾ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನ್ ಗೊತ್ತಾ, ಇವರು ಫಿಟ್ನೆಸ್ ನ ಕ್ಲಿಯರ್ ಮಾಡಿದ್ರೆ ಕ್ಲಿಯರೆನ್ಸ್ ಲೆಟರ್ ಅನ್ನೋದು ಸಿಕ್ಕಿದೆ. ಆದ್ರಿಂದ ಶ್ರೀಲಂಕಾ ವಿರುದ್ಧ ಇವರು ಕನ್ಫರ್ಮ್ ಆಗಿ ಆಡೇ ಆಡ್ತಾರೆ. ಅದು ಸ್ವಲ್ಪ ಭಯ ಅನ್ನೋದಿತ್ತು, ಯಾಕಂದ್ರೆ ಇನ್ನು ಕ್ಲಿಯರ್ ಮಾಡ್ತಾರೋ ಇಲ್ವಾ, ಫಿಟ್ನೆಸ್ ಟೆಸ್ಟ್ ಇತ್ತಲ್ವಾ, ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ಯಾರನ್ನಾದ್ರೂ ಬೇರೆಯವ್ರನ್ನ ತಗೋಬೇಕಾಯ್ತು. ಬಟ್ ಇವ್ರು ಕ್ಲಿಯರ್ ಮಾಡಿದ್ರೆ ಅದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಂಡಿಯಾಗೆ. ಇವಾಗ ಶ್ರೀಲಂಕಾ ವಿರುದ್ಧ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಜಸ್ಪ್ರೀತ್ ಬುಮ್ರಾನ ನಾವೆಲ್ಲ ನೋಡಬಹುದು. ಅಪ್ಡೇಟ್ ನಂಬರ್ 4, ಇಂಗ್ಲೆಂಡ್ ಟೆಸ್ಟ್ ಕೋಚ್ ಆಗಿ ಬ್ರೆಂಡನ್ ಮೆಕ್ಲಮ್ ಕೆಳಗಿಳಿತಾ ಇದ್ದಂಗೆ ಅವ್ರ ಜಾಗದಲ್ಲಿ ಬೇರೆ ಯಾರ್ಯಾರು ನೇಮ್ಸ್ ಬರ್ತಾ ಇತ್ತು, ಇವ್ರು ಆಗ್ತಾರಂತೆ, ಇವ್ರ ರೇಸ್ ಅಲ್ಲಿ ಇದಾರೆ, ಅವ್ರ ರೇಸ್ ಅಲ್ಲಿ ಇದಾರೆ ಅಂತ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನ್ ಗೊತ್ತಾ, ಫ್ಲೆಮಿಂಗ್ ನ ಆಯ್ಕೆ ಮಾಡಿರೋದು. ಇವರು CSK ಕೂಡ ಕೋಚ್ ಆಗಿ ನಿರ್ವಹಿಸಿದ್ರೆ 5 ಟೈಮ್ಸ್ ಟ್ರೋಫೀಸ್ ನ ವಿನ್ ಮಾಡ್ಕೊಂಡಿರೋದು. ಬಟ್ ಅಲ್ಲಿ ಧೋನಿ ಇದ್ರು, ಅವರು ಸ್ವಲ್ಪ ಏನೋ ಮ್ಯಾನೇಜ್ ಎಲ್ಲ ಮಾಡ್ತಾ ಇದ್ರು, ಮೇಂಟೈನ್ ಅನ್ನೋದು ಮಾಡ್ತಾ ಇದ್ರು. ಬಟ್ ಅಲ್ಲಿ ವಿನ್ ಆಗಿದಾರಲ್ವ, ಅದಿಲ್ಲಿ ಲೆಕ್ಕಕ್ಕೆ ಬರಲ್ಲ. ಅದೇ ಡಿಫ್ರೆಂಟ್ ಫಾರ್ಮೆಟ್, ಇದೇ ಡಿಫ್ರೆಂಟ್ ಫಾರ್ಮೆಟ್. ಇವಾಗ ನೋಡೋಣ ಇಂಗ್ಲೆಂಡ್ ಟೆಸ್ಟ್ ಕೋಚ್ ಆಗಿ ಯಾವ ತರ ನಿಭಾಯಿಸ್ತಾರೆ ಅಂತ. ಏನಾದ್ರು ಬ್ರೆಂಡನ್ ಮೆಕ್ಲಮ್ ಅವ್ರ ಅಪ್ರೋಚ್ ಅಲ್ಲಿ ಬ್ಯಾಸ್ ಬಾಲ್ ಅಪ್ರೋಚ್ ಅಲ್ಲಿ ಹೋಗ್ತಾರಾ, ಇಲ್ಲ ಇವ್ರದ್ದು ಏನಾದ್ರು ಡಿಫ್ರೆಂಟ್ ಅಪ್ರೋಚ್ ನ ತರ್ತಾರೇನೋ ಅಂತ. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.